ಕುಂಭಮೇಳ ವಿಜೃಂಭಣೆಯಿಂದ ನಡೀತಾ ಇದೆ. ಇತ್ತ ಮೈಸೂರಿನ ಟಿ ನರಸೀಪುರದಲ್ಲೂ ಕರುನಾಡ ಕುಂಭಮೇಳ ನಡೀತಾ ಇದೆ. ಇಂದಿನಿಂದ 3 ದಿನ ಈ ಕುಂಭಮೇಳ ನಡೆಯಲಿದೆ. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇರುವ ಕುಂಭಮೇಳಕ್ಕೆ ಆದಿ ಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮನಾಥೇಶ್ವರ ಸ್ವಾಮೀಜಿ ಚಾಲನೆ ನೀಡಿದ್ರು. ಕಾವೇರಿ, ಕಪಿಲ, ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮದಲ್ಲಿ ವಿಶೇಷ ಪೂಜೆ, ಪುಣ್ಯಸ್ನಾನ ಜರುಗಲಿದೆ. ಮಾಘ ಮಾಸದ ಪುಣ್ಯ ಸ್ನಾನಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಇಂದು ಗಂಗಾರತಿ ನಡೆಯಲಿದ್ದು ಎಲ್ಲಾ ಮಠದ ಮಠಾಧೀಶರು ಗಂಗಾರತಿ ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ. ನಾಳೆ ಹುಣ್ಣಿಮೆ ದಿನ ಮಹೋದಯ ಪುಣ್ಯ ಸ್ನಾನ ಜರುಗಲಿದ್ದು ಬೆಳ್ಳಿ ರಥದ ಮೂಲಕ ಸಂತರು, ಮಠಾಧೀಶರ ಮೆರವಣಿಗೆ ನಡೆಸಲಾಗುತ್ತೆ. ಸಂಕಲ್ಪ ಹೋಮ, ಅಗಸ್ತೇಶ್ವರನಿಗೆ ರುದ್ರಾಭಿಷೇಕ, ಧಾರ್ಮಿಕ ಕಾರ್ಯಗಳು ನಡೆಯಲಿವೆ. ಕಾಗಿನೆಲೆ ಕನಕಗುರು ಮಠದ ನಿರಂಜನಾನಂದಪುರಿ ಸೇರಿದಂತೆ ಹಲವು ಧಾರ್ಮಿಕ ಮುಖಂಡರು ಉಪಸ್ಥಿತರಿದ್ದರು. ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ಇಂದಿನಿಂದ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಆರಂಭವಾಗಿದೆ. ರನ್ ಟು ಎ ಬಿಲಿಯನ್ ಆಪರ್ಚುನಿಟೀಸ್ ಎಂಬ ಟ್ಯಾಗ್ಲೈನ್ ನಡಿ 5 ದಿನ ಏರೋ ಇಂಡಿಯಾ 2025 ನಡೆಯಲಿದೆ. ಏರ್ ಶೋಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ರು. ಆಗಸದಲ್ಲಿ ಸ್ವದೇಶಿ, ವಿದೇಶಿ ವಿಮಾನಗಳು ಪರಾಕ್ರಮ ಮೆರೆದಿವೆ. ರಷ್ಯನ್ ಹಾಗೂ ಅಮೆರಿಕನ್ ಫೈಟ್ ಏರ್ಕ್ರಾಫ್ಟ್ ಸೇರಿದಂತೆ 150 ವಿದೇಶಿ ಕಂಪನಿ ಸೇರಿ 900ಕ್ಕೂ ಹೆಚ್ಚು ಪ್ರದರ್ಶಕರು ಈ ಬಾರಿಯ ಏರ್ ಶೋದಲ್ಲಿ ಭಾಗಿಯಾಗಿದ್ದಾರೆ. 30 ದೇಶದ ರಕ್ಷಣಾ ಸಚಿವರು, 43 ದೇಶದ ಸೇನಾ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಯಲಹಂಕದ ವಾಯುನೆಲೆಯಲ್ಲಿ ಇಂದಿನಿಂದ ಫೆಬ್ರವರಿ 14ರವರೆಗೆ ಏರ್ ಶೋ ನಡೀತಾ ಇದೆ. ಆಗಸದಲ್ಲಿ ಲೋಹದ ಹಕ್ಕಿಗಳ ಕಲರವ ನೋಡೋದಕ್ಕೆ ದೇಶ ವಿದೇಶಗಳಿಂದ ಸಾಕಷ್ಟು ಜನರು ಆಗಮಿಸಿದ್ದಾರೆ. ಹೀಗಾಗಿ ಮೇಕ್ರಿ ಸರ್ಕಲ್ ಹಾಗೂ ಏರ್ಪೋರ್ಟ್ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಭಾರಿ ಟ್ರಾಫಿಕ್ನಿಂದ ಬೆಳಗ್ಗೆ ಆಫೀಸ್ಗೆ ಹೋಗೋದಕ್ಕೆ ಜನ ಪರದಾಟ ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.